ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಚೆನ್ನಾಗಿರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಾನು ಒಂದು ಸಿಂಪಲ್ಲಾಗಿ ಸ್ಟೋರಿ ಮಾಡ್ತಾ ಇದ್ದೀನಿ. ಹೆಚ್ಚಿನ ರೀತಿಯಲ್ಲಿ ಫಾಲೋವರ್ಸ್ ಆಗಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನಾನು ಹೇಳಕ್ಕೆ ಹೊರಟಿರೋದು 1000 ವರ್ಷದಿಂದ ಕತೆ. ಇಲ್ಲಿ ಕಾಮರೂಪಿಯಾದ ರಾಜನು ಋಷಿಪತ್ನಿ ಮೇಲೆ ದುರ್ಬುದ್ಧಿ ತೋರಿಸಿದಾಗ ಆಕೆ ಬರಬೇಕೆಂದು ಹಠ ಸಾಧಿಸಿದಾಗ ಸಾಕ್ಷಾತ್ ಮಹಾಕಾಳಿ ಆ ಋಷಿಪತ್ನಿ ರೂಪದಲ್ಲಿ ಬಂದು ಇವನನ್ನು ಸಂಹರಿಸಿ ಆ ರುಗ್ರ ರೂಪದಿಂದ ಕ್ರೋಧದಿಂದ ಊರಲ್ಲಿರೋ ಜನರನ್ನೆಲ್ಲ ಭಕ್ಷಿಸಿ ತದನಂತರ ಅದು ಸ್ವಂತ ಅಣ್ಣನಾದ ಸಿದ್ಧಲಿಂಗೇಶವರಿಗೆ ತಿಳಿದು ಅವರು ಧಾವಿಸಿ ಬಂದು ಆಕೆಗೆ ಸಮಾಧಾನಪಡಿಸಿ, ಇನ್ನು ಮೇಲೆ ಈ ಊರನ್ನು ನೀನೇ ಕಾಯಬೇಕು, ಹಳೆ ಊರಮ್ಮ ಎಂದು ಹೆಸರಿಟ್ಟರು. ಮತ್ತು ಹುಲಿಯೂರು ದುರ್ಗ, ಹಳೆ ಊರಮ್ಮ, ಸಿದ್ಧಲಿಂಗೇಶ್ವರ ಇವರೆಲ್ಲರೂ ಒಂದೇ ತಾಯಿ ಮಕ್ಕಳಂತೆ. ಇದು ಕತೆ. ಕತೆ ಇನ್ನೂ ಜಾಸ್ತಿ ಇದೆ, ಆದರೆ ನಾನು ಸಿಂಪಲ್ಲಾಗಿ ಮಾಡಿದ್ದೇನೆ. ದಯವಿಟ್ಟು ಎಲ್ಲರೂ ವೀಕ್ಷಿಸಿ.